ದುಬೈ ಏರ್ ಶೋನಲ್ಲಿ ಭಾರಿ ದುರಂತ ಸಂಭವಿಸಿದೆ. ಏರ್ ಶೋನಲ್ಲಿ ತೇಜಸ್ ಜೆಟ್ ಪತನವಾಗಿದೆ. 3 ತೇಜಸ್ ಫೈಟರ್ ಜೆಟ್ನಲ್ಲಿ 1 ಪತನವಾಗಿದೆ. HAL ನಿರ್ಮಿತ ತೇಜಸ್ ಯುದ್ಧ ವಿಮಾನ ಅದು. ತಾಂತ್ರಿಕ ದೋಷದ ಕಾರಣಕ್ಕಾಗಿ ಜೆಟ್ ನೆಲಕ್ಕಪ್ಪಳಿಸಿದೆ. ದುಬೈ ಏರ್ ಶೋನಲ್ಲಿ ಭಾರಿ ದುರಂತ ಸಂಭವಿಸಿದೆ. ನೋಡಿ, ಭಾರತದ ಫೈಟರ್ ಜೆಟ್ ಅದು. ಭಾರತದ ಯುದ್ಧ ವಿಮಾನಗಳಲ್ಲಿ ತೇಜಸ್ಗೆ ಒಂದು ಶಕ್ತಿ ಇದೆ. ತೇಜಸ್ಗೆ ತನ್ನದೇ ಆದಂಥ ವಿಶೇಷತೆಗಳಿದೆ. ಆದರೆ ಹೇಗೆ ಈ ದೋಷ ಕಾಣಿಸಿಕೊಳ್ತು ಅನ್ನೋದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಏರ್ ಶೋ ಎಲ್ಲಿ ನಡೆಯುತ್ತೆ? ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಯುತ್ತೆ, ಯಲಹಂಕದ ಆವರಣದಲ್ಲಿ ನಡೆಯುತ್ತೆ. ಅದೇ ರೀತಿ ದುಬೈನಲ್ಲೂ ಕೂಡ ಒಂದು ಏರ್ ಶೋ ನಡೀತಾ ಇತ್ತು. ಏರ್ ಶೋನಲ್ಲಿ ಭಾರತದ ತೇಜಸ್ ಕೂಡ ಭಾಗವಹಿಸಿದೆ. ಆ ತೇಜಸ್ 3 ತೇಜಸ್ಗಳಿತ್ತು. ಆ 3 ತೇಜಸ್ಗಳಲ್ಲಿ 1 ತೇಜಸ್ ಹೀಗೆ ಪತನಗೊಂಡಿದೆ. ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುವಂಥ ದೃಶ್ಯ ಇದು. ಬಾನಂಗಳದಲ್ಲಿ ಬಾನಾಡಿಗಳ ರೀತಿಯಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವಾಗ ಬಹಳ ಖುಷಿ ಪಡ್ತಾರೆ. ಫೈಟರ್ ಜೆಟ್ಗಳ ಶಕ್ತಿಯನ್ನು ಅನಾವರಣಗೊಳಿಸುವಂಥ ವೇದಿಕೆ ಅದು. ಆಯಾ ದೇಶಗಳು ಯಾವೆಲ್ಲ ಶಕ್ತಿಯುತ ಫೈಟರ್ ಜೆಟ್ಗಳನ್ನು ಹೊಂದಿದ್ದಾವೆ ಅನ್ನೋದನ್ನು ತೋರಿಸುವಂಥ ವೇದಿಕೆ ಅದು. ಬಾನಂಗಳದಲ್ಲಿ ಲೋಹದ ಅಕ್ಕಿಗಳ ಕಲರವವೇ ಇರುತ್ತೆ. ಅದನ್ನು ನೋಡಲಿಕ್ಕೂ ಕೂಡ ಒಂದು ಸಂಭ್ರಮ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಇಂಥ ಸಂಭ್ರಮದ ಮಧ್ಯೆ ದುರಂತವೇ ಸಂಭವಿಸಿ ಹೋಗಿದೆ. ಈ ಫೈಟರ್ ಜೆಟ್ ಇದೆಯಲ್ಲ, ಇದು HAL ನಿರ್ಮಿತ ನಮ್ಮ ದೇಶದಲ್ಲಿ ನಿರ್ಮಾಣವಾದಂಥ ಫೈಟರ್ ಜೆಟ್ಗಳು. ದುಬೈನಲ್ಲಿತ್ತು. ಹಾರಾಟ ನಡೆಸುವಂಥ ಸಂದರ್ಭದಲ್ಲಿ ಪತನವಾಗಿದೆ. ತಾಂತ್ರಿಕ ದೋಷಗಳು ಅದಕ್ಕೆ ಕಾರಣ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ಒಂದು ಶಕ್ತಿ ಅಂದರೆ ತೇಜಸ್ ಅಂತ ಹೇಳಿ ನಾವು ಕರಿತಾ ಇದ್ವಿ. ಬಟ್ ತೇಜಸ್ ಎಲ್ಲಿ ವಿಫಲ ಕಂಡಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಈ ಫೈಟರ್ ಜೆಟ್ಗಳು ನಿರ್ಮಾಣವಾಗಿದ್ದು ಯಾವ ಸಂಸ್ಥೆ ಅನ್ನೋದು ಬಹಳ ವಿಶೇಷತೆ ಇರುತ್ತೆ. ಅದರ ಜೊತೆಗೆ ಅದರ ತಾಂತ್ರಿಕ ನಿರ್ವಹಣೆಯೂ ಕೂಡ ಆ ದೇಶದ್ದಾಗಿರುತ್ತೆ. ತಾಂತ್ರಿಕ ನಿರ್ವಹಣೆ ವಿಭಾಗದಲ್ಲಿ ಏನಾದರೂ ಎಡವಟ್ಟಾಯ್ತಾ, ಅಥವಾ ಸರಿಯಾದ ಪರಿಣಿತಿ ಹೊಂದಿದಂಥ ಪೈಲಟ್ ಅದರಲ್ಲಿದ್ರ, ಮೊದಲೇ ತಾಂತ್ರಿಕ ದೋಷದ ಬಗ್ಗೆ ಪರಿಶೀಲನೆ ಮಾಡಿಕೊಂಡಿರಲಿಲ್ವಾ, ಆಕಾಶದಲ್ಲಿ ಹಾರಾಡುತ್ತಿರುವಾಗ ಅತ್ಯಂತ ವೇಗವಾಗಿ 5,000 6,000 km/h 1 ಗಂಟೆಗೆ ಅಷ್ಟೊಂದು ವೇಗವಾಗಿ ಹಾರಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಸಂಭವಿಸಬಾರದು ಎನ್ನುವ ಕಾರಣಕ್ಕಾಗಿ ಮುಂಜಾಗ್ರತವಾಗಿಯೇ ಎಲ್ಲವನ್ನ ಪರಿಶೀಲನೆ ಮಾಡಲಾಗಿರುತ್ತೆ, ನೋಡಲಾಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಬಟ್ ಅದರ ತೀವ್ರತೆ ನೋಡ್ತಾ ಇದ್ದರೆ ಅದರೊಳಗಿದ್ದಂಥ ಪೈಲಟ್ ಬದುಕುಳಿದಿರೋದು ಬಹಳ ಅನುಮಾನನೇ. ಬದುಕುಳಿದಿದ್ದಾರೆ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. HALನ ಪ್ರಾಡಕ್ಟ್ ಅದು ಫೈಟರ್ ಜೆಟ್. ಪ್ರತಿ ವರ್ಷವೂ ಕೂಡ ಭಾರತದಲ್ಲಿ, ಅದು ಬೆಂಗಳೂರಿನಲ್ಲಿ ಯಲಹಂಕದ ಏರ್ಫೋರ್ಸ್ ಆವರಣದಲ್ಲಿ ನಡೆಯುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು ರೀತಿಯ
ಒಂದು ರೀತಿ ನೋಡುಗರಿಗೆ ಮನರಂಜನೆ ಇರಬಹುದು, ಆದರೆ ಅದೊಂದು ಸಾಹಸ, ದೊಡ್ಡ ಸಾಹಸ ಅದು. ಗೊಂಬೆ ರೀತಿಗಳಲ್ಲಿ ಟರ್ನ್ ಮಾಡ್ತಾ ಇರ್ತಾರೆ, ಅಷ್ಟೊಂದು ವೇಗವಾಗಿ ಹೋಗ್ತಾ ಇರುತ್ತೆ. ಬಟ್ ತೇಜಸ್ ಎಲ್ಲಿ ವಿಫಲ ಕಂಡಿದೆ ಅನ್ನೋದನ್ನು ನೋಡಬೇಕಾಗಿದೆ. ಭಾರತದ ಫೈಟರ್ ಜೆಟ್ ತೇಜಸ್ ಹೀಗೆ ಪತನಗೊಂಡಿರೋದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಗಮನಿಸ್ತಾ ಇದ್ರಿ, ಅದೃಷ್ಟವಶಾತ್ ಆ ಫೈಟರ್ ಜೆಟ್ ನೆಲಕ್ಕಪ್ಪಳಿಸಿದ್ದು ನಿರ್ಜನ ಪ್ರದೇಶದಲ್ಲಿ ಅನ್ನೋ ಸಮಾಧಾನ ಅದು. ಯಾಕಂತ ಹೇಳಿದ್ರೆ ಅಪ್ಪಿತಪ್ಪಿ ನೋಡಿ, ಏರ್ ಶೋ ಅಂತ ಹೇಳಿದ್ರೆ ಜಗತ್ತಿನ ನಾನಾ ಭಾಗದಿಂದಲೂ ಕೂಡ ಜನ ಬಂದು ನೋಡ್ತಾರೆ. ಇಲ್ಲಿಯೂ ಕೂಡ ಅಷ್ಟೇ, ದುಬೈನಲ್ಲಿ ಅನೇಕ ಜನ ಇದ್ದಾರೆ. ಸಾವಿರಾರು ಜನ ಇದರ ವೀಕ್ಷಣೆಗೆ ಅಂತ ಬಂದಿದ್ದರು. ಕುತೂಹಲದಿಂದ ಬಾನಂಗಡದಲ್ಲಿ ನಡೆಯುವಂಥ ಚಮತ್ಕಾರವನ್ನು ಆನಂದಿಸ್ತಾ ಇದ್ರು. ಬಟ್ ಇಂಥದ್ದೊಂದು ದುರಂತ ಜನವಿಲ್ಲದ ಜಾಗದಲ್ಲಿ ನಡೆದಿದೆ ಅನ್ನೋದು ಸಮಾಧಾನ. ಒಂದು ವೇಳೆ ವೀಕ್ಷಕರಷ್ಟು ಜನ ಕುಳಿತಿದ್ದಾರಲ್ಲ, ಆ ಜಾಗದಲ್ಲಿ ನಡೆದಿದ್ರೆ ಘೋರ ದುರಂತವೇ ಆಗೋಗ್ತಿತ್ತು. ಬಟ್ ಈಗ ಸದ್ಯಕ್ಕೆ ಅಲ್ಲಿನ ವಾಯುಸೇನೆಯ ಅಧಿಕಾರಿಗಳು ಏನೆಲ್ಲ ಆಗಿದೆ ಅನ್ನೋದನ್ನು ರಿಪೋರ್ಟ್ ತಗೊಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಇಂಥ ಘಟನೆ ಸಂಭವಿಸಿತು, ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಯಾಕಂದರೆ ಅಷ್ಟು ವೇಗದಲ್ಲಿರುವಾಗ ಸುಲಭ ಸಾಧ್ಯವೇನಲ್ಲ ಅದು. ತತ್ಕ್ಷಣ ಮಾಹಿತಿ ರವಾನೆ ಆಗಲಿಲ್ವಾ, ಪೈಲಟ್ಗೆ ರೀಚ್ ಆಗಲಿಲ್ವಾ, ಅಥವಾ ಪೈಲಟ್ ಕಂಟ್ರೋಲ್ ರೂಮ್ಗೆ ಹೇಳಲಿಕ್ಕೆ ಆಗಲಿಲ್ವಾ? ಎಷ್ಟೇ ಎತ್ತರದಲ್ಲಿ ಹಾರಾಡಿದ್ರೂ ಕೂಡ ಕಂಟ್ರೋಲ್ ರೂಮ್ನ ಜೊತೆ ಅವರು ನಿಕಟ ಸಂಪರ್ಕದಲ್ಲಿರ್ತಾರೆ. ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡೋಕ್ಕಾಗಲಿಲ್ವಾ, ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ.